ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ತೊಗೊಂಡಂಥ ಸ್ಟೂಡೆಂಟ್ಸ್ ಯಾರಂದರೆ 2025-26 ಡಿಪ್ಲೊಮಾ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡವ್ರಿಗೆ ಹೊಸ ಸಿಲೆಬಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದಂದರೆ C25 ಮೀನ್ಸ್ ಕರಿಕ್ಯುಲಮ್ 2025. ಸೊ 2025ನಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಸಿಲೆಬಸ್ಸಿಗೆ C25 ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಷ್ಟು ಸಬ್ಜೆಕ್ಟ್ಸ್ ಇರ್ತಾವೆ ಫಸ್ಟ್ ಇಯರ್ನಲ್ಲಿ, ಎಲ್ಲಿ ಡೌನ್ಲೋಡ್ ಮಾಡಬೇಕು, ಹೇಗೆ ನೋಡಬೇಕು, ಈಚ್ ಬ್ರಾಂಚ್ನವರು ಎಲ್ಲಿ ಚೆಕ್ ಮಾಡ್ಕೋಬೇಕಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಡಿಪ್ಲೊಮಾ ರಿಲೇಟೆಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 27/6/2025 ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ ಈ ಸಲ ಸಿಲೆಬಸ್ ಯಾವುದು ಅಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಮುಂಚೆ C20 ಸಿಲೆಬಸ್ ಇತ್ತು. ಇನ್ಮೇಲೆ ಅಂದರೆ 2025ದಿಂದ ಹೊಸ ಸಿಲೆಬಸ್ ಇಂಟ್ರೊಡ್ಯೂಸ್ ಆಗಿದ್ದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೊ 2025-26ನೇ ಶೈಕ್ಷಣಿಕ ಸಾಲಿನಿಂದ ರಾಜ್ಯದ ಪಾಲಿಟೆಕ್ನಿಕ್ ಡಿಪ್ಲೊಮಾ, ಪೋಸ್ಟ್ ಡಿಪ್ಲೊಮಾ ವ್ಯಾಸಂಗಗಳಲ್ಲಿ ಪ್ರಥಮ ವರ್ಷ ಮೇನ್ಲಿ ಫಸ್ಟ್ ಇಯರ್ನಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿರಲ್ಲ ಅವರಿಗೆ C25 ಪರಿಷ್ಕೃತ ಡಿಪ್ಲೊಮಾ ಅಂದರೆ ರಿವೈಸ್ಡ್ ಸಿಲೆಬಸ್ ಅಳವಡಿಸಿಕೊಳ್ಳುವ ಬಗ್ಗೆ ಅಂತ ಹೇಳ್ಕೊಡ್ತಾರೆ. ಸೊ ಈ ಸಲ ಅಡ್ಮಿಷನ್ ತೊಗೊಂಡವ್ರಿಗೆ C25 ಸಿಲೆಬಸ್ ಇರ್ತೈತೆ ಅಂತೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೊ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಫಸ್ಟ್ ಇಯರ್ದವ್ರಿಗೆ ಅಷ್ಟೇ ಅಪ್ಲಿಕೇಬಲ್ ಆಗ್ತೈತಿ ಹೊಸ ಸಿಲೆಬಸ್. ಇನ್ನು ನೀವು ಸ್ವಲ್ಪ ಜನರು ಕಮೆಂಟ್ ಮಾಡ್ತಾ ಇದ್ದೀರಿ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಅಂದರೆ 2025ದಲ್ಲಿ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ದಲ್ಲಿ ಅಡ್ಮಿಷನ್ ತೊಗೊಂಡವ್ರಿಗೆ ಹೊಸ ಸಿಲೆಬಸ್ ಇರುತ್ತಾ ಅಂಥೇಳಿ ಇಲ್ಲ. C25 ಸಿಲೆಬಸ್ ಈಸ್ ಓನ್ಲಿ ಫಾರ್ ದ ಫಸ್ಟ್ ಇಯರ್ ಅಡ್ಮಿಟೆಡ್ ಸ್ಟೂಡೆಂಟ್ಸ್. ಈ ಸಲ ಯಾರು ಹೊಸದಾಗಿ ಅಡ್ಮಿಷನ್ ತೊಗೊಂಡಾರಲ್ಲ 2025-26ನಲ್ಲಿ ಡಿಪ್ಲೊಮಾ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡವ್ರಿಗೆ ಅಷ್ಟೇ ಹೊಸ ಸಿಲೆಬಸ್ ಇರ್ತೈತಿ. ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಯಾರು ಅಡ್ಮಿಷನ್ ತೊಗೊಂಡಿರಲ್ಲ ಈ ಸಲ ಅವರಿಗೆ ಓಲ್ಡ್ ಸಿಲೆಬಸ್ C20ನೇ ಕಂಟಿನ್ಯೂ ಆಗ್ತೈತಿ. ಓಕೆ, ಸೊ ಈಗ ಹೊಸದಾಗಿ ಅಡ್ಮಿಷನ್ ತೊಗೊಂಡವ್ರಿಗೆ ಹೊಸ ಸಿಲೆಬಸ್ ನೋಡಬೇಕಂದ್ರೆ ಎಲ್ಲಿ ಚೆಕ್ ಮಾಡ್ಬೇಕಂತ ಹೇಳಿ ಅದನ್ನು ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ವೆಬ್ಸೈಟ್ ಅಡ್ರೆಸ್ ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ರಿ. ಯಾರೆಲ್ಲ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ತೊಗೊಂಡ್ರಿ ಈ ಸಲ http://karnataka.gov.in ಅಂತಂಥೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಈ ವೆಬ್ಸೈಟ್ ಓಪನ್ ಆಗ್ತೈತಿ. ಆ ವೆಬ್ಸೈಟ್ನಲ್ಲಿ ನೀವು ಫಸ್ಟ್ ಇಯರ್ ನ್ಯೂ ಸಿಲೆಬಸ್ ನೀವು ನೋಡ್ಕೋಬಹುದು. ಸೊ ಅದು ಹೇಗೆ ನೋಡ್ಕೋಬೇಕು ಅಂಥೇಳಿ ಎಲ್ಲ ಮಾಹಿತಿ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಡೌಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಈ ಸಲ 2025-26ನಲ್ಲಿ ಯಾರೆಲ್ಲ ಫಸ್ಟ್ ಇಯರ್ ಡಿಪ್ಲೊಮಾ ಅಡ್ಮಿಷನ್ ತೊಗೊಂಡಿರಿ ಅವರಿಗೆ ಹೊಸ ಸಿಲೆಬಸ್ C25 ಇರುತ್ತೆ. ಅಂದರೆ ಹೊಸ ಸಿಲೆಬಸ್ ನೀವು ಸ್ಟಡಿ ಮಾಡಬೇಕು. ಓಕೆ, ಸೊ ಇನ್ನು ಹೇಗೆ ನಾವು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂತ ಹೇಳಿದರೆ ಜಸ್ಟ್ ನೀವು ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಿಗೆ ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸೊ ಗೂಗಲ್ನಲ್ಲಿ ಅದು ನಾನು ನಿಮಗೆ ಹೇಳಿದ್ದು ವೆಬ್ಸೈಟ್ ಲಿಂಕ್ ಇದೆಯಲ್ಲ, ವೆಬ್ಸೈಟ್ ಲಿಂಕ್ ಏನದು http://karnataka.gov.in ಅಂತಂತ ಹಾಕಿದರೆ ಅದು ಜಸ್ಟ್ ಎಂಟರ್ ಕೊಟ್ಟು ಅಂದರೆ ನಾನು /English ಅಂದರೆ ಇಂಗ್ಲೀಷ್ನಲ್ಲಿ ನಮ್ಗೆ ಬೇಕಂದರೆ ಜಸ್ಟ್ ಎಂಟರ್ ಕೊಡ್ರಿಲಿ ಸರ್ಚ್ ಅಂತ ತೊಗೊಂಡ್ರೆ ಸೊ ನಿಮಗೆ ವೆಬ್ಸೈಟ್ ಓಪನ್ ಆಗ್ತೈತಿ. ಸೊ ದಿಸ್ ಈಸ್ DT ವೆಬ್ಸೈಟ್ ಹೋಮ್ ಪೇಜ್. ಸೊ ಹೋಮ್ ಪೇಜ್ನಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಡಿಪ್ಲೊಮಾ ಸಿಲೆಬಸ್ ಅಂತಿದೆ ನೋಡಿ. ಸೊ ಡಿಪ್ಲೊಮಾ ಸಿಲೆಬಸ್ ಅಂತಂತ ಹೇಳಿ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಪ್ಲೊಮಾ ಸಿಲೆಬಸ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ಓಕೆ, ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ C25 ರಿವೈಸ್ಡ್ ಸಿಲೆಬಸ್ ಅಂತಿದೆ ನೋಡಿ. C25 ರಿವೈಸ್ಡ್ ಡಿಪ್ಲೊಮಾ ಕರಿಕ್ಯುಲಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಆನ್ ದಿಸ್ ಯು ಕ್ಲಿಕ್. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಹೊಸ ಸಿಲೆಬಸ್ದು ಕರಿಕ್ಯುಲಮ್ ಡಿಟೇಲ್ಡ್ ಸಿಲೆಬಸ್ ಎಲ್ಲ ಓಪನ್ ಆಗ್ತೈತಿ. ಸೊ ನಿಮ್ಮ ಬ್ರಾಂಚ್ ಪ್ರಕಾರ ನೀವು ಚೆಕ್ ಮಾಡ್ಕೋಬೋದು. ಸಪೋಸ್ ಈಗ ಇಲ್ಲಿ ಸಬ್ಜೆಕ್ಟ್ಸ್ ಇದಾವೆ, ಹೊಸ ಸಿಲೆಬಸ್ ಸಬ್ಜೆಕ್ಟ್ಸ್. ಈಗ ಆ್ಯಕ್ಚುಲಿ ಇದು ರಿವೈಸ್ ಆಗಿದ್ದು ಡೇಟ್ ಕೊಟ್ಟಿದ್ದಾರೆ ನೋಡ್ರಿ 27/6
2025ನಿಂದ ಅಂದರೆ ಇದು ಆ್ಯಕ್ಚುಲಿ ನೋಟಿಫಿಕೇಷನ್ ಬಂದದ್ದು. ಓಕೆ, ರೀಸೆಂಟಾಗಿ ಬಂದಿದ್ದು. ಸೊ ಡಿಫ್ರೆಂಟ್ ಬ್ರಾಂಚ್, ಬೇರೆ ಬೇರೆ ಬ್ರಾಂಚ್ದವ್ರಿಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ತಾವೆ. ಬಟ್ ಫಸ್ಟ್ ಇಯರ್ನಲ್ಲಿ ಕಾಮನ್ ಸಬ್ಜೆಕ್ಟ್ಸ್ ಭಾಳದವು. ಕೋರ್ ಸಬ್ಜೆಕ್ಟ್ಸ್ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಯಾವ ಅಂತ ಹೇಳಿ ಫಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಬೇರೆ ಬೇರೆ ಚೆಕ್ ಮಾಡ್ಕೊಡ್ರಿ. ಫಸ್ಟ್ ನಾನು ನಿಮ್ಗೆ ಹೇಳಬೇಕಂದ್ರೆ ಒಂದು ಬ್ರಾಂಚದ್ದು ಎಕ್ಸಾಂಪಲ್ ಕೊಡ್ತೀನಿ. ಈಗ CS ಅಂತ ಅಂದ್ಕೊಡ್ರಿ. ಸೊ CS ಬ್ರಾಂಚ್ನವ್ರು ಹೇಗೆ ಚೆಕ್ ಮಾಡ್ಕೋಬೇಕಂದ್ರೆ, ಇಲ್ಲಿ CS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಿದೆ ನೋಡಿರಿ. ಸೊ ಇವ್ರಿಗೆ ಸಿಲೆಬಸ್ ಏನು ಅಂತಂತ ಹೇಳಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ವ್ಯೂ ಅಂತಿದೆ ನೋಡಿರಿ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿರಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಸಿಲೆಬಸ್ ಓಪನ್ ಆಗ್ತೈತಿ. ಕಂಪ್ಯೂಟರ್ ಸೈನ್ಸ್ದವ್ರದ್ದು ಸಿಲೆಬಸ್ ಓಪನ್ ಆಗ್ತೈತಿ. ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ C25 ಸ್ಕೀಮ್ ಆಫ್ ಸ್ಟಡೀಸ್ ಅಂತ ಬರ್ತೈತಿ. ಸೊ ಇಲ್ಲಿ ಕರಿಕ್ಯುಲಮ್ ಸ್ಟ್ರಕ್ಚರ್ ಫಸ್ಟ್ ಇಯರ್ದಲ್ಲಿ ಅಂದರೆ 2 ಸೆಮಿಸ್ಟರ್ ಬರ್ತಾವೆ. ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಬರ್ತಾವೆ. ಸೊ ಫಸ್ಟ್ ಸೆಮಿಸ್ಟರ್ದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಇರ್ತಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಫಸ್ಟ್ ಸೆಮಿಸ್ಟರ್ ದಿಸ್ ಇಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಸೊ ಟೋಟಲ್ ಎಷ್ಟು ಸಬ್ಜೆಕ್ಟ್ಸ್ ಬರ್ತಾವೆ ಅಂದರೆ ಇಲ್ಲಿ 4 ಸಬ್ಜೆಕ್ಟ್ಸ್ ಮೇನ್, ಆಮೇಲೆ ಇಲ್ಲಿ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಬರ್ತಾವೆ, ಆಡಿಟ್ ಕೋರ್ಸ್ ಅಂತ ಬರ್ತೈತಿ. ಇಂಟಿಗ್ರೇಟೆಡ್ ಕೋರ್ಸಸ್ದಲ್ಲಿ 4 ಸಬ್ಜೆಕ್ಟ್ಸ್ ಬರ್ತಾವೆ. ಯಾವಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, IT ಸ್ಕಿಲ್ಸ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಹೇಳಿ ಇಂಟಿಗ್ರೇಟೆಡ್ ಕೋರ್ಸ್. ನೆಕ್ಸ್ಟ್ ಆಡಿಟ್ ಕೋರ್ಸ್ ಅಂತ ಬರ್ತೈತೆ. ಅದು ಯಾವುದಂದರೆ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಸೊ ಇದು ಒಂದು ಆಡಿಟ್ ಕೋರ್ಸ್. ನೆಕ್ಸ್ಟ್ ನೀವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಯಾವುದಾದ್ರೂ NCC, NSS, ಯೋಗ, ಸ್ಪೋರ್ಟ್ಸ್ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತೈತಿ. ಸೊ ಟೋಟಲ್ ನಿಮಗೆ 6 ಸಬ್ಜೆಕ್ಟ್ಸ್ದಲ್ಲಿ ಇಂಟಿಗ್ರೇಟೆಡ್ ಕೋರ್ಸಸ್ ಎಷ್ಟು ಬರ್ತಾವೆ ಅಂದರೆ 4 ಇಂಟಿಗ್ರೇಟೆಡ್ ಕೋರ್ಸಸ್ ಬರ್ತಾವೆ. ಆಮೇಲೆ ಆಡಿಟ್ ಕೋರ್ಸ್ 2 ಬರ್ತಾವೆ. ಓಕೆ, ಸೊ ಇವು ನಿಮಗೆ ಡಿಟೇಲ್ಡ್ ಇನ್ಫಾರ್ಮೇಷನ್ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಡಿಪಾರ್ಟ್ಮೆಂಟ್ ಕೋರ್ ಸಬ್ಜೆಕ್ಟ್ದಷ್ಟೇ ಕೊಟ್ಟಿದ್ದಾರೆ, ಅಂದರೆ ಮೇನ್ ಸಬ್ಜೆಕ್ಟ್ ಇನ್ ದ ಡಿಪಾರ್ಟ್ಮೆಂಟ್. ಈಗ ಇದು ಫಸ್ಟ್ ಸೆಮಿಸ್ಟರ್ ಆಯ್ತಿದು. ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ಸನ್ನು ಯಾವ್ಯಾವ ಸಬ್ಜೆಕ್ಟ್ಸ್ ಎಷ್ಟು ಸಬ್ಜೆಕ್ಟ್ಸ್ ಅದಾವು, ಮತ್ತು ಫಸ್ಟ್ ಸೆಮಿಸ್ಟರ್ನಲ್ಲಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ದಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ದಲ್ಲಿ IT ಸ್ಕಿಲ್ಸ್ ಇದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್. ಆಮೇಲೆ ಅದೇ ರೀತಿ ನೆಕ್ಸ್ಟ್ ಏನೇನು ಬರ್ತಾವಂತಂಥೇಳಿ ಬೇರೆ ಸಬ್ಜೆಕ್ಟ್ಸ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ನೀವು ಚೆಕ್ ಮಾಡ್ಕೊಳ್ರಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ದಲ್ಲಿ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಸಬ್ಜೆಕ್ಟ್ದು ಇದು ಡಿಟೇಲ್ಡ್ ಸಿಲೆಬಸ್ ಇದೆ. ನೀವು ಜಸ್ಟ್ ಓಪನ್ ಮಾಡಿ ನೋಡಿದರೆ ಎಲ್ಲ ಮಾಹಿತಿ ಸಿಗ್ತೈತೆ ನಿಮಗೆ. ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ದು ಬ್ರಾಂಚ್ ಸಬ್ಜೆಕ್ಟ್ಸ್ ಯಾವುವು ಅದನ್ನು ಡಿಟೇಲ್ಡ್ ಕೊಟ್ಟಿದ್ದಾರೆ ನೋಡಲಿ. ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬ್ರಾಂಚ್ ಸಬ್ಜೆಕ್ಟ್ಸ್ ಥಿಂಕಿಂಗ್ ಆಫ್ ಪ್ರೋಗ್ರಾಮಿಂಗ್ ಇನ್ ಪೈಥಾನ್ ಅಂತಿದೆ. ಸೊ ಅದರದ್ದು ಡಿಟೇಲ್ಡ್ ಸಿಲೆಬಸ್ ಇಲ್ಲಿದೆ ನಿಮಗೆ. ಕಂಟೆಂಟ್ ವಿತ್ ಮಾಡೆಲ್ ಕ್ವೆಶನ್ ಪೇಪರ್, ಇಂಟರ್ನಲ್ಸ್ ಎಲ್ಲನೂ ಮಾಹಿತಿ ನಿಮಗೆ ಸಿಗ್ತೈತಿ ಇಲ್ಲಿ. ಜಸ್ಟ್ ನಾನು ನಿಮಗೆ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಲಿ, ಕ್ವೆಶನ್ ಪೇಪರ್ ಪ್ಯಾಟರ್ನು ಸಿಗ್ತೈತೆ ನಿಮಗೆ. CI ಥಿಯರಿ ಟೆಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್. ಸೊ ಇಂಟರ್ನಲ್ ಕ್ವೆಶನ್ ಪೇಪರ್ ಯಾವ ರೀತಿ ಇರ್ತೈತಿ ಅಂತ ನೀವು ನೋಡ್ಕೋಬೋದು, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಓಕೆ, ಇದು ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರ್ದವ್ರಿಗೆ, ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ದವ್ರಿಗೆ. ಅದೇ ರೀತಿ ನೀವು ಬೇರೆ ಬ್ರಾಂಚ್ ತೊಗೊಂಡಿದ್ರೆ, ENC ತೊಗೊಂಡಿದ್ರೆ ಇಲ್ಲಿ ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ENC ಅಂತಿದೆ ನೋಡಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ EC ಅಂತಿದ್ದಲ್ಲ. ಸೊ ಇದು ENC ಸಿಲೆಬಸ್ ನೋಡ್ಬೇಕಂದ್ರೆ ಎಷ್ಟು ಸಬ್ಜೆಕ್ಟ್ಸ್ ಅದಾವು ಮತ್ತು ಎಷ್ಟು ಮಾರ್ಕ್ಸ್ ಎಲ್ಲನೂ ಡಿಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತೈತೆ ನಿಮಗೆ. ಸೊ ಇಲ್ಲಿ V ಅಂತಿದೆ ನೋಡಿರಿ, ಇಲ್ಲಿ ಕ್ಲಿಕ್ ಮಾಡಿರಿ. ಸೊ V ಅಂತಿದ್ದಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಲೆಬಸ್ ಫಸ್ಟ್ ಸೆಮಿಸ್ಟರ್ದಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರ್ತಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿಲಿ. ಫಸ್ಟ್ ಸೆಮಿಸ್ಟರ್ದಲ್ಲಿ ENC ಅವ್ರಿಗೆ ಟೋಟಲ್ ಇಂಟಿಗ್ರೇಟೆಡ್ ಕೋರ್ಸಸ್ ಮತ್ತು ಆಡಿಟ್ ಕೋರ್ಸ್ ಅಂತ ಇರ್ತಾವೆ. ಇಂಟಿಗ್ರೇಟೆಡ್ ಕೋರ್ಸಸ್ದೊಳಗೆ 4 ಸಬ್ಜೆಕ್ಟ್ಸ್ ಬರ್ತಾವೆ. 4 ಯಾವಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, IT ಸ್ಕಿಲ್ಸ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಔಟ್ ಆಫ್ 4
ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕೋರ್ ಸಬ್ಜೆಕ್ಟ್ ಅಂದರೆ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್. ಉಳಿದದ್ದು ಕಾಮನ್ ಸಬ್ಜೆಕ್ಟ್ಸ್ ಫಾರ್ ಆಲ್ ಅದರ್ ಬ್ರಾಂಚಸ್, ಇಂಜಿನಿಯರಿಂಗ್ ಬ್ರಾಂಚ್ದವ್ರಿಗೆ. ನೆಕ್ಸ್ಟ್ ಆಡಿಟ್ ಕೋರ್ಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾವುದಾದ್ರೂ NCC NSS ಯೋಗ ಸ್ಪೋರ್ಟ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಬಟ್ ಮೇನ್ಲಿ ಇದರಲ್ಲಿ ಫಸ್ಟ್ ಇಯರ್ನಲ್ಲಿ ಕಾಮನ್ ಸಬ್ಜೆಕ್ಟ್ಸ್ ಅಂತ ಸ್ವಲ್ಪ ಇರ್ತಾವೆ. ಒಂದು ಅಥವಾ ಎರಡು ಮೇನ್ ಸಬ್ಜೆಕ್ಟ್ ರಿಲೇಟೆಡ್ ಅಂದರೆ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರ್ತಾವೆ. ಓಕೆ, ಸೊ ಇದು ಫಸ್ಟ್ ಸೆಮಿಸ್ಟರ್ ಆಯಿತು. ಮತ್ತು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇರ್ತಾವೆ ಅದು ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಸೆಮಿಸ್ಟರ್ದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ ಇದೆ ನೋಡಿ. ಯಾರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೊಂಡಿರಲ್ಲ, ಸೊ ಫಸ್ಟ್ ಸೆಮಿಸ್ಟರ್ ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸದ್ದು ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿರಿ. ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏನೇನು ನೀವು ಕಲಿತೀರ ಅಂಥೇಳಿ ಗೊತ್ತಾಗ್ತೈತಿ. ಸೊ ಇದು ಫಸ್ಟ್ ಸೆಮಿಸ್ಟರ್ ಕೋರ್ ಸಬ್ಜೆಕ್ಟ್. ಓಕೆ, ಮತ್ತಿಲ್ಲಿ ಇದನ್ನು ನೋಡ್ಬೋದು ನೀವು. ಇಂಟರ್ನಲ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ, ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಂಡ್ ಎಕ್ಸಾಮದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಪ್ರತಿಯೊಂದು ಮಾಹಿತಿ ನಿಮಗೆ ಸಿಗ್ತೈತಿ ಜಸ್ಟ್ ಓಪನ್ ಮಾಡಿ ನೋಡಿದ್ರೆ. ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರ್ತಾವೆ ಅದನ್ನು ಕೊಟ್ಟಿದ್ದಾರೆ ನೋಡಲಿ. ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರ್ತಾವೆ, ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ 4 ಸಬ್ಜೆಕ್ಟ್ಸ್ ಬರ್ತಾವೆ, ಮತ್ತು ಆಡಿಟ್ ಕೋರ್ಸ್ನಲ್ಲಿ 2 ಬರ್ತಾವೆ. ಯಾವುದಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಅದೇ ಸೇಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರ್ತೈತಿ. ಸೊ ಈ ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2, ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಎಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್. ಸೊ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಇದು ಸಬ್ಜೆಕ್ಟ್ ರಿಲೇಟೆಡ್ ಅಂದರೆ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ ಆಗ್ತೈತಿ, ಮೇನ್ ಕೋರ್ ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸಬ್ಜೆಕ್ಟ್ ಮೇನ್ ಅಂದರೆ ಬ್ರಾಂಚಿಗೆ ರಿಲೇಟೆಡ್ ಸಬ್ಜೆಕ್ಟ್ದು ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಕಾಮನ್ ಸಬ್ಜೆಕ್ಟ್ಸ್ ಎಲ್ಲ ನೀವು ಸಿಲೆಬಸ್ ನೋಡಬೇಕಂದ್ರೆ, ಕಾಮನ್ ಸಬ್ಜೆಕ್ಟ್ಸ್ದು ಸಿಲೆಬಸ್ ನೋಡಬೇಕಂದ್ರೆ, ಸೊ ಯು ಜಸ್ಟ್ ಗೋ ಬ್ಯಾಕ್ ಹೋಗಿ ಕಾಮನ್ ಸಬ್ಜೆಕ್ಟ್ಸ್ ಯಾವ ಬರ್ತಾವಂದರೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಯಾರು ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ ಅಡ್ಮಿಷನ್ ಮಾಡಿಸಿರಲ್ಲ ಅವರಿಗೆ ಕಾಮನ್ ಫಸ್ಟ್ ಇಯರ್ನಲ್ಲಿ ಕಾಮನ್ ಬರೋದು ಕಾಮನ್ ಸಬ್ಜೆಕ್ಟ್ಸ್ ನೀವು ನೋಡ್ಕೊಳ್ರಿ. ನಿಮ್ಮದು ಫಸ್ಟ್ ಇಯರ್ ಸಿಲೆಬಸ್ ಸ್ಕೀಮ್ದಲ್ಲಿ ಸಿಲೆಬಸ್ದಲ್ಲಿ ಯಾವುದು ಕಾಮನ್ ಇದ್ದಾವೆ ಅಂದರೆ IT ಸ್ಕಿಲ್ಸ್ ಕಾಮನ್ ಬರ್ತೈತಿ, FEEE ಕಾಮನ್ ಬರ್ತೈತಿ. ಅಂದರೆ ಇಂಜಿನಿಯರಿಂಗ್ ಸಿಲೆಬಸ್ ಯಾರು ತೊಗೊಂಡಿರಲ್ಲ ಇಂಜಿನಿಯರಿಂಗ್ ಬ್ರಾಂಚ್. ನೆಕ್ಸ್ಟ್ ಎಸೆನ್ಷಿಯಲ್ ಇಂಗ್ಲೀಷ್ ಬರ್ತೈತಿ. ಆಮೇಲೆ ಇವು 3rd ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ನಲ್ಲಿ ಬರ್ತಾವೆ ಬಿಡ್ರಿವ. ನೆಕ್ಸ್ಟ್ ಇಂಜಿನಿಯರಿಂಗ್ ಮ್ಯಾಥ್ಸ್ 1 ಮತ್ತು ಇದು ಫಸ್ಟ್ ಸೆಮಿಸ್ಟರ್ನಲ್ಲಿ ಬರ್ತೈತಿ. ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಇದು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರ್ತೈತಿ. ಅದೇ ರೀತಿ ಕಾಮನ್ ಸಬ್ಜೆಕ್ಟ್ಸ್ ಯಾವ ನೀವು ಸ್ಟಡಿ ಮಾಡಬೇಕಾಗ್ತಂದರೆ CAEG ನಾನ್ ಮೆಕ್ಯಾನಿಕಲ್ ಪ್ರೋಗ್ರಾಮ್ಸಿಗೆ ಇದು ಮೆಕ್ಯಾನಿಕಲ್ದು ಕಾಮನ್ ಸಬ್ಜೆಕ್ಟ್ಸ್ ಫಾರ್ ಆಲ್ ಅದರ್ ಬ್ರಾಂಚಸ್. ನೆಕ್ಸ್ಟ್ ಇದು ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್. ನೆಕ್ಸ್ಟ್ ಇವೆಲ್ಲ ಉಳಿದು ಬ್ರಾಂಚ್ ವೈಸ್ ಬರ್ತಾವೆ ನಿಮಗೆ. ಬ್ರಾಂಚ್ ವೈಸ್ ಅಂದರೆ ಆಟೋಮೊಬೈಲ್ ಬ್ರಾಂಚ್ದವ್ರಿಗೆ ಯಾವುದು ಸಬ್ಜೆಕ್ಟ್ಸ್ ಇರ್ತಾವೆ, ಕಂಪ್ಯೂಟರ್ ಸೈನ್ಸ್, ಇವು ಬ್ರಾಂಚ್ ವೈಸ್. ಬಟ್ ಕಾಮನ್ ಯಾವ್ಯಾವ ಬರ್ತಾವಲ್ಲ ಫಸ್ಟ್ ಇಯರಲ್ಲಿ ಅವೆಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ಕಾಮನ್ ಸಬ್ಜೆಕ್ಟ್ಸ್ದು ನೀವು ನೋಡಬೇಕಂದ್ರೆ ಜಸ್ಟ್ ಇಲ್ಲ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್ ಬ್ರಾಂಚಸ್ ಯಾವುದಂದರೆ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಅಂತಿದೆ ನೋಡಿರಿ. ಇದು ಕಾಮನ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರ್ತೈತಿ. CAEG ಇದು ನಾನ್ ಮೆಕ್ಯಾನಿಕಲ್ ಪ್ರೋಗ್ರಾಮ್ಸ್ ಇದು ಕಾಮನ್. ನೆಕ್ಸ್ಟ್ IT ಸ್ಕಿಲ್ಸ್ ಅಂತಿದೆಲ್ಲ ಅದನ್ನು ನಿಮ್ಗೆ ತೋರಿಸ್ತೀನಿ. FEEE ಅಂತಿದೆಲ್ಲ ಅದು ದಿಸ್ ಇಸ್ ಕಾಮನ್ ಫಾರ್, ನೀವು ನೋಡ್ಕೊಂಡು ನಿಮ್ಮ ಸಿಲೆಬಸ್ನಲ್ಲಿ FEEE ಅಂತಿದೆಲ್ಲ ಇದ್ರಲ್ಲಿ ಜಸ್ಟ್ ವೀವ್ ಅಂತದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗ್ತೈತಿ. ಸೊ FEEE ಇಟ್ ಈಸ್ ಕಾಮನ್ ಫಾರ್ ಆಲ್ ಅದರ್ ಬ್ರಾಂಚಸ್. ಸೊ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇರ್ತಲ್ಲ ಈ ಸಿಲೆಬಸ್ ಏನು ಅಂತಂಥೇಳಿ ನೀವು ಡಿಟೇಲ್ಡ್ ಇನ್ಫಾರ್ಮೇಷನ್ ಇಲ್ಲಿ ತಿಳ್ಕೊಬಹುದು. ಎಷ್ಟು ಚಾಪ್ಟರ್ಸ್ ಬರ್ತಾವೆ, CO1, CO2, CO3, CO4, CO5 ಅಂತಿದೆ ನೋಡಿರಿ. ಸೊ ಟೋಟಲ್ 5 ಚಾಪ್ಟರ್ಸ್ ಬರ್ತಾವೆ. ಈಚ್ ಚಾಪ್ಟರ್ನಲ್ಲಿ ಡಿಟೇಲ್ಡ್ ಕಂಟೆಂಟ್ ಏನಿರ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದಕ್ಕೆ ಭಾಳ ಡಿಟೇಲ್ಡ್ ಇನ್ಫಾರ್ಮೇಷನ್ ಐತಿ. ನೀವು ಕ್ಲಾಸಿಗೆ ಹೋದಾಗ ಯಾವ್ಯಾವ ಸಬ್ಜೆಕ್ಟ್ಸ್ ಇದಾವಲ್ಲ ನಿಮ್ಮ ಕನ್ಸರ್ನ್ ಸ್ಟಾಫ್ ನಿಮಗೆ ಡಿಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತಾರೆ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಿಮಗೆ ಇದು ಗೊತ್ತಿರಬೇಕು ಸಿಲೆಬಸ್ ಏನಿರ್ತೈತಿ ಅಂತಂಥೇಳಿ. ಮತ್ತು ಇಂಟರ್ನಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತೈತಿ, ಮಾರ್ಕ್ಸ್ ಎಷ್ಟು ಎಲ್ಲನೂ ಕೊಟ್ಟಿರ್ತಾರೆ ನೋಡ್ರಿಲ್ಲಿ.
ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ ಇರ್ತೈತಿ. ಓಕೆ, ಇದು ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ನಿಮಗೆ ಕನ್ಸರ್ನ್ ಸ್ಟಾಫೇನೆ ಹೇಳ್ತಾರೆ. ಬಟ್ ನಿಮಗೆ ಹೇಗೆ ಅದು ಸಿಲೆಬಸ್ ರೆಫರ್ ಮಾಡಬೇಕು, ಡೌನ್ಲೋಡ್ ಹೇಗೆ ಮಾಡಬೇಕು ಅಂತಂತ ಹೇಳಿ ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಡೌನ್ಲೋಡ್ ಮಾಡಬೇಕಾದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಸಾಕು, ಶೇರ್ ಮಾಡ್ಕೋಬೋದು. ನಿಮಗೆ ಎಲ್ಲಿ ಬೇಕು ಅಲ್ಲಿ ನೀವು ಹಾಕೋಬೋದು. ವಾಟ್ಸಪ್ ಬೇಕಾದ್ರೆ ವಾಟ್ಸಪ್ ಹಾಕೊಡ್ರಿ, ಟೆಲಿಗ್ರಾಮ್ ಬೇಕಂದ್ರೆ ಟೆಲಿಗ್ರಾಮ್ ಹಾಕೊಡ್ರಿ. ಸೊ ಹೌ ಯು ಕ್ಯಾನ್ ಡೌನ್ಲೋಡ್ ದಿಸ್ ಅಂತಂತ ಹೇಳಿದ್ರೆ ಜಸ್ಟ್ ಹಿಯರ್ ಯು ಜಸ್ಟ್ ಹ್ಯಾವ್ ಟು ಕ್ಲಿಕ್ ಹಿಯರ್. ಇಲ್ಲಿ ನೀವು ಶೇರ್ ಅಂತಂತ ತೊಗೊಂಡ್ರೆ ಅಲ್ಲಿ ನಿಮಗೆ ಯಾವುದು ಬೇಕೋ ಅದರಲ್ಲಿ ಹೋಗಿ ನೀವು ಸೇವ್ ಮಾಡ್ಕೋಬೋದು. ಓಕೆ, ಸೊ ಇದು ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಬೇಕು, ಕಾಮನ್ ಸಬ್ಜೆಕ್ಟ್ಸ್ದು ಸಿಲೆಬಸ್ ನಿಮಗೆ ಸಿಗ್ತೈತಿ, ಬ್ರಾಂಚ್ ವೈಸ್ ಸಿಲೆಬಸ್, ಸಬ್ಜೆಕ್ಟ್ಸ್ ಎಷ್ಟು ಎಲ್ಲನೂ ಮಾಹಿತಿ ನಿಮಗೆ ಸಿಗ್ತೈತಿ. ಜಸ್ಟ್ ಒಂದು ಸಲ ನೀವು ಈ ವೆಬ್ಸೈಟಿಗೆ ಹೋಗಿ ವಿಸಿಟ್ ಮಾಡಿದರೆ ಸಂಪೂರ್ಣ ಮಾಹಿತಿ ಸಿಗ್ತೈತಿ. ಎಸ್ಪೆಷಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ C20 ಸಿಲೆಬಸ್ ಅಂದರೆ ಓಲ್ಡ್ ಸಿಲೆಬಸ್ಸೇ ಕಂಟಿನ್ಯೂ ಆಗ್ತೈತಿ. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸಿಗೆ ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.